ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCT ಸ್ಟೂಡೆಂಟ್ಗೆಲ್ಲರೂ ಕೂಡ ಗೊತ್ತಿರುವಾಗೆ ಇವತ್ತು ಏನೆಲ್ಲ ನಡೆದಿದೆ ಅಂತಂದರೆ ಗೊತ್ತಿದೆ. ಸಾಕಷ್ಟು ಸ್ಟೂಡೆಂಟು ಮತ್ತು ಪೇರೆಂಟ್ಸ್ ಏನು ಮಾಡಿದಾರೆ ಅಂತಂದರೆ ಮಂಥನ ಕಾರ್ಯಕ್ರಮ ಅಂತ ಏನು ನಡೆಸಿದ್ರು ಕೆ ಕಡೆಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ಇವತ್ತೇನೆಲ್ಲ ಆಗಿದೆ ಮಾತಾಡ್ತೀನಿ. UGCET 2026 ಕೌನ್ಸಿಲಿಂಗ್ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡುವ ಸಲುವಾಗಿ ರಾಜ್ಯದ 64 ಕಾಲೇಜಲ್ಲಿ ಟೋಟಲಾಗಿ 64 ಕಾಲೇಜಲ್ಲಿ ಏನು ಮಾಡ್ತಾರೆ ಇವತ್ತು ಸ್ಟಾರ್ಟ್ ಮಾಡಿದ್ರು ಮಂಥನ ಕಾರ್ಯಕ್ರಮ. ಓಕೆ, ಇದಕ್ಕೆ ಒಳ್ಳೆ ರೀತಿಯಂತ ಗುಡ್ ಒಳ್ಳೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂದಿದೆ. ಸೊ ಫಸ್ಟ್ ಡೇ ಏನಾಗಿದೆ ಅಂತಂದರೆ 10,000ಕ್ಕೂ ಹೆಚ್ಚು ಏನು ಮಾಡಿದ್ದಾರೆ ಅಂತಂದರೆ ಪೋಷಕರ ಜೊತೆಗೆ ಸ್ಟೂಡೆಂಟ್ ಕೂಡ ಏನು ಮಾಡಿದರೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದಾರೆ. ರಾಜ್ಯದ ಸರ್ಕಾರಿ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಥನ ಕಾರ್ಯಾಗಾರ ನಡೆಯಲಾಯಿತು. ಸೊ ಗೊತ್ತಿರುವಾಗೆ ಎಲ್ಲ ಎಲ್ಲೆಲ್ಲಿ ನಡೆದಿದೆ ಅಂತಲೂ ಗೊತ್ತಿದೆ, ಲಿಸ್ಟ್ ಕೂಡ ಬಿಟ್ಟಿದ್ರು. ಅಂದರೆ ನೀವು ಕೇಸ್ ಸ್ಲಾಟ್ ಬುಕ್ ಮಾಡ್ಕೊಳಕ್ಕೆ ಹೋದಾಗ ಯಾವ ಡಿಸ್ಟಿಕಲ್ಲಿ ಯಾವ ಕಾಲೇಜ್ ಅಂತ ತೋರಿಸುತ್ತದೆ. ಆಯಿತಾ, ಬೆಳಗ್ಗೆ 10 ರಿಂದ 12 ಗಂಟೆವರೆಗೆ ಒಂದು ಸೆಷನ್ ಇರ್ತದೆ, ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಇನ್ನೊಂದು ಸೆಷನ್ ಇರ್ತದೆ. ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗೋದು ನಿಮ್ಗೆ ಗೊತ್ತಿದೆ, ನಾನು ಕೂಡ ಲೈವ್ ಡೆಮೋ ತೋರಿಸಿದ್ದೀನಿ. ಕೆ ವತಿಯಿಂದ ತರಬೇತಿ ಪಡೆದ ನುರಿತ ಸಂಪನ್ಮೂಲ ವ್ಯಕ್ತಿಗಳು. ಸೊ ರಿಸೋರ್ಸ್ ಇವ್ರದ್ದು ಏನಿದೆ ಅಂತಂದರೆ ಕೆ ಕಡೆಯಿಂದ ನಿಯೋಜನೆಗೊಂಡಿದ್ದ ಸಿಬ್ಬಂದಿ ಮತ್ತು ಖುದ್ದು ಹಾಜರಿದ್ದು ಆಕಾಂಕ್ಷಿತ ಅಭ್ಯರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದರು. ಅಭ್ಯರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಸೊ ಅಲ್ಲಿ ಇವತ್ತು ಯಾರೆಲ್ಲ ಹೋಗಿದ್ರು ಅವ್ರಿಗೆಲ್ಲರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡೋರೆ. ಸೊ ಅವ್ರಿಗೆಲ್ಲರೂ ಕೂಡ ಗೈಡ್ ಮಾಡಿದರು ಕೆದವರು ಎಲ್ಲರೂ ಕೂಡ ಅವ್ರು ಚೆನ್ನಾಗಿ ಇವತ್ತೆಲ್ಲರೂ ಕೂಡ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಕೆ ವೆಬ್ಸೈಟ್ನಲ್ಲಿ ಸ್ಲಾಟ್ ಬುಕ್ ಮಾಡಿಕೊಂಡು ನಂತರ ತಮಗೆ ಸನಿಹ ಇರುವ ಕಾಲೇಜುಗಳಿಗೆ ಹೋಗಲು ಸೂಚಿಸಲಾಗಿತ್ತು. ಸುಮಾರು 13,000 ಮಂದಿ ಏನು ಮಾಡಿದ್ರು ಇವತ್ತು ಟೋಟಲ್ ಆಗಿ ಫಸ್ಟ್ ಡೇನ ಏನಾಗಿದ್ರು ಅಂತಂದರೆ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಬಟ್ ನಿಮ್ಗೆ ಗೊತ್ತು 10,000ಕ್ಕಿಂತ ಹೆಚ್ಚು ಏನು ಮಾಡಿದ್ರಪ್ಪ ಅಂತಂದರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಮೇ 28ರಂದು ಹೊರತುಪಡಿಸಿ ಮೇ 30ರವರೆಗೆ ಅಂದರೆ ಮೇ 25ರಿಂದ 30ರವರೆಗೆ ದಿನಕ್ಕೆ 2 ಸೆಷನ್ ಏನಿದೆ ಅಂದರೆ ಮಂಥನ ಕಾರ್ಯಾಗಾರ ನಡೀತಾ ಇದೆ. ಅಭ್ಯರ್ಥಿಗಳು ತಮ್ಮ ಪೋಷಕರ ಜೊತೆಗೆ ಹೋಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಕುರಿತು ಮಾಹಿತಿ ಪಡೆಯಬಹುದು, ಫ್ರೀ ಆಗಿರ್ತದೆ. ಸೊ ಇವತ್ತು ನಡೆದಿದ್ದು ಜಸ್ಟ್ ಒಂದು ನಿಮ್ಮ ಜಲಕ್ ಅಂತಾರಲ್ಲ ಆ ರೀತಿ ತೋರಿಸೋದು ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಇವತ್ತು ನೀವೇನೋ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀರ ಅಂತಂದರೆ ಓಕೆ ಕಾಣಿಸ್ತಿರ್ಬೋದು. ಈ ಥರ ಎಲ್ಲರೂ ಕೂಡ ಏನು ಮಾಡಿದ್ರು ಸ್ಟೂಡೆಂಟ್ ಏನು ಮಾಡಿದ್ರೆ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಗೈಡ್ ಎಲ್ಲನೂ ಕೂಡ ಕ್ಲಿಯರಾಗಿ ತೊಗೊಂಡಿದ್ದಾರೆ. ಸೊ ಇಲ್ಲಿ ಪೆನ್ನು ಎಲ್ಲನೂ ಕೂಡ ತೊಗೊಂಡು ಹೋಗಿರ್ತಾರೆ, ಎಲ್ಲ ಓಕೆ ಪರವಾಗಿಲ್ಲ. ಆದರೂ ಕೂಡ ಡೇ ಬೈ ಡೇ ಅಪ್ಡೇಟ್ ಇರಬೇಕು ನೋಡಿ. ಇವತ್ತು ಎಷ್ಟೇ ನೀವು ಎಲ್ಲನೂ ಕೂಡ ತಿಳ್ಕೊಂಬಂದಿರ್ತೀರ ಆದರೂ ಕೂಡ ಏನು ಮಾಡ್ತಾರೆ ಕೌನ್ಸಿಲಿಂಗಲ್ಲಿ ಅಡ್ವರ್ಟ್ ಮಾಡ್ಕೊತಾರೆ. ಸೊ ನಾವು ಒಂದು ವರ್ಡ್ ಹೇಳ್ತೀವಿ ಕಾಲಕ್ಕೆ ತಂದು, ಅಂದರೆ ಕೇದಲ್ಲಿ ಆಗ್ತಕ್ಕಂಥ ಅಪ್ಡೇಟ್ಸ್ಗಳನ್ನು ಕಾಲಕ್ಕೆ ಅನುಸರಿಸಬೇಕು. ಏನಪ್ಪ ಅಂದರೆ ಕೆ ಡೈರೆಕ್ಟು ಅವರು ಕೂಡ ಸ್ವತಃ ಗೊತ್ತಿರುವಾಗೆ ಯೂಟ್ಯೂಬಲ್ಲಿ ಕೂತ್ಬಿಟ್ಟು ಮಾತಾಡ್ತಾರೆ. ಗೊತ್ತಿದೆ, ಸ್ಕ್ರೀನ್ ಒಂದು ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತಾರೆ, ಅಂದರೆ ಕ್ಯಾಮ್ರಾ ಮುಂದೆ ಹಿಡ್ಕೊಂಡು ಮಾತಾಡಿರ್ತಾರೆ. ಇದೆಲ್ಲನೂ ಕೂಡ ಯೂಟ್ಯೂಬ್ ಚಾನಲ್ ಕೂಡ ಗೊತ್ತಿದೆ, ಅಲ್ಲಿ ಹೋಗ್ಬಿಟ್ಟು ಆರಾಮ್ಸೆ ನೋಡ್ಬೋದು. ಓಕೆ, ಸೊ ಇದು ಒಂದು ವಿಚಾರ ಆಯ್ತು. ಅಂದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಕೆ ವೆಬ್ಸೈಟೇ ಮೇನ್ ಇಂಪಾರ್ಟೆಂಟ್ ಆಯಿತು. ಯಾವುದೇ ಒಂದು ವರ್ಷದ್ದು ಕೂಡ ಅನಲೈಸಿಸ್ ಮಾಡ್ತಾರೆ ಅಂದರೆ ಕೆ ವೆಬ್ಸೈಟೇ ಬೇಕು. ಈ ವರ್ಷದ್ದು ಕೂಡ ಫುಲ್ ಡೀಟೇಲ್ ಅಂದರೂ ಕೂಡ ಕೆ ವೆಬ್ಸೈಟೇ ಬೇಕು. ಅದರ ಜೊತೆಗೆ ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋರು ಬೇಕಾಗ್ತದೆ. ಓಕೆ, ಡೇ ಅಂತಂದರೆ ಚೇಂಜಸ್ ಆಗ್ತಾನೆ ಇರ್ತದೆ, ಎಲ್ಲನೂ ಕೂಡ ಚೇಂಜಸ್ ಆಗ್ತಾ ಇರ್ತದೆ. ಸೊ ಅದನ್ನು ಚೇಂಜಸ್ನ ನಿಮಗೆ ಪ್ರತಿ ಬಾರಿನೂ ಕೂಡ ನಿಮಗೆ ಡೈಲಿ ಅಪ್ಡೇಟ್ಸ್ಗಳನ್ನು ಗೊತ್ತಿರೋರು ಮಾತ್ರ ಹೇಳೋಕ್ಕೆ ಸಾಧ್ಯ. ಓಕೆ, ಸೊ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ ಇದೆ ನಿಮ್ಗೆ ಗೊತ್ತಿರಬೇಕು, ಇವಾಗ ನಾವು ಕೂಡ ಹೇಳ್ತೀವಿ. ಸೊ ಖಂಡಿತವಾಗ್ಲೂ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ನಾವು ಕೂಡ ಏನು ಮಾಡ್ತೀವಿ, ನಾವು ಆರಾಮ್ಸೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ಅಮೌಂಟ್ ತೊಗೊಳ್ಳೋಲ್ಲ, ಫ್ರೀಯಾಗಿ ಏನು ಮಾಡ್ತೀವಿ ನಮಗೆ ಆರಾಮ್ಸಾಗಿ ಹೇಳ್ತೀವಿ. ಓಕೆ, ಸೊ ಯಾವುದೇ ರೀತಿಯ ನಿಮಗೆ ಮೆಂಬರ್ಶಿಪ್ ವಿಡಿಯೋ ಹಾಕಲ್ಲ, ಎಲ್ಲನೂ ಕೂಡ ಫ್ರೀಯಾಗಿ ಹಾಕ್ತೀನಿ, ಫ್ರೀಯಾಗಿ ವಿಡಿಯೋ ನೋಡ್ಕೋಬೋದು. ಓಕೆ, ವಾಟ್ಸಪ್ ಗ್ರೂಪು ಕೂಡ ಅಪ್ಡೇಟ್ಸ್ಗಳನ್ನ ಪ್ರತಿಯೊಂದು ಕೂಡ ಅಪ್ಡೇಟ್ ತಿಳಿಸ್ತೀನಿ, ಜಾಯ್ನ್ ಆಗಿ. ಸೊ ಅಂದರೆ ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇವತ್ತು ಹೋಗಿರ್ತಕ್ಕಂಥ ಸ್ಟೂಡೆಂಟ್ಗೆ ಒಂದು ಈ ಥರ ನಡೆಯುತ್ತಪ್ಪ ಪ್ರೊಸೆಸ್. 10,000 ಸ್ಟೂಡೆಂಟ್ ಹೋಗಿದ್ದಾರೆ ಅಂತಂದರೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಅಂದರೆ ಈಗ ಹಂಗೆ ಹೋಗುತ್ತದೆ. ಅಂದರೆ ಇವತ್ತು ಒಂದೇ ದಿನ ಆಯಿತು, ಈಗ ನಾಳೆಯೂ ಕೂಡ ಇದೆ. ಸೊ 30 ಕೂಡ ನಡೀತದೆ. ಸೊ ಅಂದರೆ ಈ ಒಂದು ಮಂಥನ ಕಾರ್ಯಕ್ರಮ ಮುಗಿಯೋಷ್ಟರಲ್ಲಿ ಏನಾಗ್ತದೆ ಅಂತಂದರೆ ಭಾಳಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಯಿತಾ, ಸೊ ಅದ್ರ ಗೊತ್ತಾಗುತ್ತೆ ಕೌನ್ಸಿಲಿಂಗ್ ಹಿಂಗಿದೆ ಅಂತಂದು. ಸೊ ಅವ್ರ ಫ್ರೆಂಡ್ಸ್ಗೆ ಹೇಳ್ತಾರೆ, ಅಂದ್ರೆ ಪೇರೆಂಟ್ಸ್ ಹೋಗಿರ್ತಾರೆ ಅಂದರೆ ಅವರು ಇನ್ನೊಬ್ಬರು ಅವನು ಅಂದರೆ ಅವಾರ್ಡ್ಸ್ ಯೂಸ್ ಎಲ್ಲ ಮಾಡಿಲ್ಲ, ಅಂದರೆ ಅವರು ಫ್ರೆಂಡ್ಸ್ ಇರ್ತಾರೆ, ಅವ್ರ ಫ್ರೆಂಡ್ಸ್ ಮಕ್ಕಳು ಇರ್ತಾರೆ. ಅಂದರೆ ಎಲ್ಲನೂ ಕೂಡ ಹೇಳ್ತಾರೆ, ಈ ಥರ ಇತ್ತು, ಈ ಥರ ಎಲ್ಲನೂ ಕೂಡ ಪ್ರೋಗ್ರಾಮ್ ನಡೀತಾ ಇದೆ, ಈ ಥರ ಎಲ್ಲ ಕೌನ್ಸಿಲಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಸೊ ಸ್ಪ್ರೆಡ್ ಆಗುತ್ತೆ ಅನ್ನೋಕ್ಕೋಸ್ಕರ ಕೇದವರು ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿನೇ, ಹೋದ ವರ್ಷ ಕಡಿಮೆ ಟೈಮ್ ತೊಗೊಂಡಿದ್ರು, ಬಟ್ ಈ ವರ್ಷ ಜಾಸ್ತಿ ಟೈಮ್ ತೊಗೊಂಡಿದ್ದಾರೆ. ಜಾಸ್ತಿ ಅಂದರೆ ಶಾಖೆಗಳಂತ ಏನು ಕರಿತೀವಿ, ಜಾಸ್ತಿ ಕೇಂದ್ರಗಳಲ್ಲಿ ಏನು ಮಾಡ್ತಿದ್ದಾರೆ ಇದನ್ನು ಪ್ರೋಗ್ರಾಮ್ ನಡೆಸ್ತಿದ್ದಾರೆ. ಟೋಟಲಾಗಿ ಒಳ್ಳೆ ರೀತಿಯಾಗಿ ನಡೆಸ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ನೀಡೋಣಂತೆ. ಹೋಗ್ಬಿಟ್ಟು ನೀವು ಕೂಡ ಏನು ಮಾಡಿ ಸ್ಲಾಟ್ ಬುಕ್ ಇನ್ನೂ ಕೂಡ ಮಾಡ್ಕೊಂಡಿಲ್ಲ ಅಂತಂದರೆ ನಾಳೆದು ಫಿಲ್ ಆಗಿತ್ತಂದರೆ ನಾಳೆ ಬಿಟ್ಟಾಕಿ 30ರವರೆಗೂ ಕೂಡ ಬೇರೆ ಡೇಟ್ ಇದೆ. ನೀವು ಹೋಗ್ಬಿಟ್ಟು ಸ್ಲಾಟ್ ಬುಕ್ ಮಾಡ್ಕೊಂಡು ಮುಂದೆ ಮಾಡ್ಬೋದು, ಪಾರ್ಟಿಸಿಪೇಟ್ ಮಾಡಿ. ಸರಿ, ರಿಸಲ್ಟ್ ಬಗ್ಗೆ ಕೇಳೋಕೋಗ್ಬೇಡ್ರಿ, ಇದೇನು ಕೂಡ ಡಿಲೇ ಆಗುತ್ತೆ. ಬೈ.